ಹತ್ತಿರದ ಹೊಸೂರು ಎಡ್ತರೆ ಗ್ರಾಮದ ಸಿದ್ದೇಶ್ವರ ಹೋಳಿ ಸಮಿತಿ ವತಿಯಿಂದ ವಿಶೇಷವಾಗಿ ಹೋಳಿ ಆಚರಣೆ ನಡೆಯಿತು. ಗ್ರಾಮದಲ್ಲಿನ ಮರಾಠಿ ಸಮುದಾಯ ಪ್ರತಿ ವರ್ಷ ಹೋಳಿ ಹಬ್ಬವನ್ನ ಅತ್ಯಂತ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬರ್ತಾ ಇದ್ದು, ಈ ವರ್ಷವೂ 1 ವಾರಗಳ ಕಾಲ ವಿವಿಧ ಊರುಗಳಿಗೆ ತೆರಳಿ ಹೋಳಿ ಕುಣಿತ ನಡೆಸಿದ್ದಾರೆ. ಯುವ ಸಮುದಾಯದ ಸಾಂಪ್ರದಾಯಿಕ ಕಲೆ ಉಳಿಸಿ ಬೆಳೆಸ್ತಾ ಇರೋದು ಸಂತಸದ ಸಂಗತಿಯಾಗಿದೆ. ಇಲ್ಲಿ ಭಾಳ ಅನಾದಿ ಕಾಲದಿಂದಲೂ ಧಾರ್ಮಿಕ ಸಾಂಸ್ಕೃತಿಕ ಅನೇಕ ಕಾರ್ಯಕ್ರಮಗಳನ್ನು ನಡೆದುಕೊಂಡು ಬರ್ತಾ ಇದೆ. ವಿಶೇಷವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು ನಮ್ಮ ಪ್ರೀತಿಯ ಮರಾಠಿ ಸಮಾಜದವರು. ಪ್ರತಿ ಸಮುದಾಯಕ್ಕೂ ಕೂಡ ಅವರವರದೇ ಆಚರಣೆಗಳಿರ್ತದೆ. ನಮ್ಮ ಮರಾಠಿ ಸಮುದಾಯಕ್ಕೆ ಅತ್ಯಂತ ಸಂಭ್ರಮ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ ಅಂತ ಹೇಳಿದರೆ ಹೋಳಿ ಹಬ್ಬ. ಹೋಳಿ ಅಂದ್ರೆ ಬಣ್ಣದೋಕುಳಿ ಎಂಬ ಭಾವನೆ ಎಲ್ಲರಲ್ಲೂ ಇದೆ. ಬಹುತೇಕ ಕಡೆ ಬಣ್ಣ ಎರಚಿ ಹೋಳಿ ಹಬ್ಬವನ್ನ ಆಚರಿಸಿದ್ರೆ, ಕರಾವಳಿಯ ಗ್ರಾಮೀಣ ಭಾಗದಲ್ಲಿ ಮರಾಠಿ ಸಮುದಾಯ ಹೋಳಿ ಹಬ್ಬವನ್ನ ತನ್ನದೇ ಆದ ವಿಶೇಷತೆಯೊಂದಿಗೆ ದೇವರ ಆರಾಧನೆ ಮಾಡುವುದರ ಮೂಲಕ ಆಚರಿಸುತ್ತೆ. ಇಲ್ಲಿನ ಮರಾಠಿ ಜನಾಂಗದ ಜನರು 5 ದಿನಗಳ ಕಾಲ ಮನೆ ಮನೆಗೆ ತೆರಳಿ ಕುಣಿದು ಹರಿಸ್ತಾರೆ. ಇವರು ಬಂದು ಕುಣಿದ್ರೆ ಆ ಮನೆಗೆ ಒಳಿತಾಗತ್ತೆ ಅನ್ನೋದು ಆ ಭಾಗದವರ ನಂಬಿಕೆಯಾಗಿದೆ. ಮನೆ ಮನೆಗೆ ಹೋಗಿ ಹೋಳಿ ಕುಣಿತದ ಜೊತೆಗೆ ಕೋಲಾಟ ಆಡ್ತಾರೆ. ವಿಶೇಷ ಪೋಷಾಕು, ಹೂವಿನ ಅಲಂಕಾರ ಮಾಡಿಕೊಂಡು ಗೆಜ್ಜೆ ಕಟ್ಟಿ ಕುಣಿಯುವ ಸಾಂಪ್ರದಾಯಿಕ ಕುಣಿತದಿಂದ ಸಿದ್ದೇಶ್ವರ ಸ್ವಾಮಿ ಸಂತೃಪ್ತರಾಗ್ತಾರೆ ಎಂಬ ನಂಬಿಕೆ ಇದೆ. ಇದೊಂದು ಕೇವಲ ಧಾರ್ಮಿಕ ಹಬ್ಬವಾಗಿರುತ್ತೆ. ಇದೊಂದು ಬಾಂಧವ್ಯವನ್ನು ಬೆಸೆಯುವಂಥ ಒಂದು ಹಬ್ಬ ಕೂಡ ಹೌದು. ಕೂಡುಕಟ್ಟು ಕುಟುಂಬಗಳು ಈ ಹೋಳಿ ಆಚರಣೆಯಲ್ಲಿ ವರ್ಷಂಪ್ರತಿ ಭಾಗಿಯಾಗ್ತಾರೆ. ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಹೆಬ್ರಿ, ಬೈಂದೂರು ತಾಲೂಕುಗಳಲ್ಲಿ ಹೆಚ್ಚು ಮರಾಠಿ ಕುಟುಂಬಗಳು ಈ ತರಹದ ಹೋಳಿ ನೃತ್ಯವನ್ನ ಆಯೋಜಿಸ್ತಾರೆ. ಈ ನೃತ್ಯ ವೀಕ್ಷಿಸಲು ಜನರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಈ ಒಂದು ಆಚರಣೆಯನ್ನು ಮಾಡ್ತೇವೆ. ಸಿದ್ದೇಶ್ವರ ಹೋಳಿ ಸಮಿತಿಯ ಮುಖಾಂತರ ಸಂಪ್ರದಾಯವನ್ನು ಹಿಂದಿನಗಿಂತಲೂ ಹೆಚ್ಚು ಜೀವಂತವಾಗಿ ಇಟ್ಕೊಳ್ಳೋ ಜೊತೆಗೆ ಮುಂದಿನ ತಲೆಮಾರಿಗೆ ಮಾಡ್ತಾ ಇರುವಂಥದ್ದು ಭಾಳ ಒಳ್ಳೆಯ ಆಚರಣೆ.